ವಾರ್ಮ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ನನ್ನ ಜೊತೆ ಇದೆ ಹಾಟ್ ಅಫ್ರೆಶ್. ಸೊ ಇದು ಹರ್ಬಲೈಫ್ನ ಬೇಸಿಕ್ ಪ್ರಾಡಕ್ಟ್. ಸೊ ಇದನ್ನು ಗ್ರೀನ್ ಟೀ ಅಂತ ಕರಿಬೋದು ಅಥವಾ ಎನರ್ಜಿ ಡ್ರಿಂಕ್ ಅಂತ ಕರಿಬೋದು. ಸೊ ನೀವು ಟೀ ತೊಗೋತಾ ಇದ್ದರೆ ಟೀ ಬದಲು ಟೀ ಅನ್ಕೋಬೋದು, ಕಾಫಿ ಬದಲು ಕಾಫಿ ಅನ್ಕೋಬೋದು. ಸೊ ಇದನ್ನು 2 ಸ್ಕೂಪ್ಸ್ ಆಫ್ ಅಫ್ರೆಶ್ ಬಿಸಿ ಬಿಸಿ ಹಾಟ್ ವಾಟರ್ನಲ್ಲಿ ಹಾಕ್ಕೊಂಡು ಡೈಲಿ ಮಿನಿಮಮ್ ಬೆಳಗ್ಗೆ ಮತ್ತು ಸಂಜೆ ಅಥವಾ ನಿಮಗೆ ಎಷ್ಟು ಸಲ ಬೇಕು ಅಷ್ಟು ಸಲ ಯೂಸ್ ಮಾಡ್ಬೋದು. 2 to 3 times a day. ಸೊ ಕಂಪನಿ ಸಜೆಸ್ಟ್ ಮಾಡೋದಷ್ಟೇ 2 times a day ಅಂತ ಹೇಳಿ. ಸೊ ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ, ಸೊ ನನಗೆ ಇದನ್ನ ಕನ್ಸ್ಯೂಮ್ ಮಾಡೋದ್ರಿಂದ ಜಾಸ್ತಿ ಕಾಫಿ ಮೇಲಿನ ಅಡಿಕ್ಷನ್ಸ್ ಕಡಿಮೆ ಆಯಿತು. ಸೊ ಲೈಕ್ ನಾನು ಇದರಲ್ಲಿ ಇಷ್ಟು ದೊಡ್ಡ ಲೋಟದಲ್ಲಿ ಕಾಫಿ ತೊಗೋತಾ ಇದ್ದೆ ಅರ್ಲಿ ಮಾರ್ನಿಂಗ್. ಸೊ ಅದ್ರ ಜೊತೆ ಬ್ರೆಡ್ ಅಥವಾ ಬಿಸ್ಕೆಟ್, ರಸ್ಕ್ ಏನಾದರೂ ಒಂದು ಕಾಂಬಿನೇಷನ್ ಇರಬೇಕು. ಸಂಜೆನೂ ಹಾಗೆ ಮಾಡ್ತಾಯಿದ್ದೆ. ಸೊ ಗೊತ್ತಾಗ್ತಿರಲಿಲ್ಲ ಕ್ಯಾಲೋರಿ ಜಾಸ್ತಿ ಹೋಗ್ತಾ ಇದೆ, ಜಾಸ್ತಿ ಶುಗರ್ ಒಳ್ಳೆಯದಲ್ಲ, ಮತ್ತು ಸ್ಟ್ರಾಂಗ್ ಕಾಫಿ ಕುಡಿಯೋದು ಒಳ್ಳೆಯದಲ್ಲ. ಸೊ ಇದೆಲ್ಲ ಐಡಿಯಾ ಥರ ಇರಲಿಲ್ಲ ನನಗೆ. ಸೊ ಹಾಗಾಗಿ ಯಾವಾಗಲೂ ಡೈಜೆಷನ್ ಪ್ರಾಬ್ಲಮ್ ಅಥವಾ ಪಿತ್ತ ಥರ ಫೀಲ್ ಆಗೋದು, ಆ್ಯಸಿಡ್ ರಿಫ್ಲೆಕ್ಸ್, ಅಂದರೆ ಊಟ ಮಾಡಿದ್ದೆಲ್ಲ ಗಂಟ್ಲಲ್ಲಿ ಬಂದಂಗೆ ಫೀಲ್ ಆಗೋದು ನನಗೆ ಯಾವಾಗ್ಲೂ. ಸೊ ಅಫ್ರೆಶ್ ಯಾವಾಗಿಂದ ಪರಿಚಯ ಆಯಿತು, ನಾನು ವೆಲ್ನೆಸ್ ಸೆಂಟರ್ಗೆ ಲಾಸ್ಟ್ 8 yearsಯಿಂದ ಹೋಗ್ತಿರೋದು. ಸೊ 2017 ಯಾವಾಗ ನಾನು ವೆಲ್ನೆಸ್ ಸೆಂಟರ್ಗೆ ಹೋದೆ ಆವಾಗ ಪರಿಚಯ ಆಗಿದ್ದು ನನಗೆ ಅಫ್ರೆಶ್. ಸೊ ಆವತ್ತಿಂದ ರೂಢಿ ಆಯ್ತಿದ್ದಿಲ್ಲದೆ ನಮ್ಮ ಮನೇಲಿ ದಿನಾನೇ ಸ್ಟಾರ್ಟ್ ಆಗೋಲ್ಲ. ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಮಗಳು, ನಾನು, ನಮ್ಮ ಅಮ್ಮ ಮನೇಲಿ ಎಲ್ಲರೂ, ಆ್ಯಂಡ್ ನನ್ನ ಕಡೆಯಿಂದ ಪ್ರಾಡಕ್ಟ್ಸ್ ಯಾರಿಗೆ ಪರಿಚಯ ಆಗಿದೆ ಎಲ್ಲರೂ ಕನ್ಸಂಪ್ಷನ್ ಮಾಡ್ತಾಯಿದ್ದಾರೆ. ಸೊ ಇದು ಒಂದು ಎನರ್ಜಿ ಡ್ರಿಂಕ್ ಆ್ಯಂಡ್ ಗ್ಯಾಸ್ಟ್ರಿಕ್ ಅಸಿಡಿಟಿ ಕಮ್ಮಿ ಮಾಡುತ್ತೆ, ಸ್ಟ್ರೆಸ್ ಕಮ್ಮಿ ಮಾಡುತ್ತೆ, ಸ್ವಲ್ಪ ಪರ್ಸೆಂಟೇಜ್ ಆಫ್ ಫ್ಯಾಟ್ನ ಕಮ್ಮಿ ಮಾಡುತ್ತೆ ಬ್ಲಡ್ಡಲ್ಲಿ, ಆ್ಯಂಡ್ ಡೈಜೆಷನ್ ತುಂಬ ಚೆನ್ನಾಗಿ ಆಗುತ್ತೆ. ಸೊ ಹೊಟ್ಟೆ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅನ್ವಾಂಟೆಡ್ ವೇಸ್ಟ್ ಯೂರಿನ್ ಮತ್ತು ಮೋಷನಲ್ಲಿ ಸಖತ್ತಾಗಿ ಹೊರಗಡೆ ಹೋಗುತ್ತೆ. ಸೊ ಯು ಫೀಲ್ ಲೈಟರ್, ಹೆಲ್ದಿಯರ್. ಸೊ ಮತ್ತು ಒಂಥರ ಫ್ರೆಶ್ ಫೀಲ್ ಇರುತ್ತೆ. ಸೊ ಇದೆಲ್ಲ ಬೆನಿಫಿಟ್ಸ್ ಅಫ್ರೆಶ್ದು. ಆ್ಯಂಡ್ ಸೊ ಇದು ಪ್ರೈಮರಿ ಪ್ರಾಡಕ್ಟ್ ಆ್ಯಕ್ಚುಲಿ ಹರ್ಬಲೈಫ್ದು. ಆ್ಯಂಡ್ ಸೊ ಇದನ್ನ ದಿನ ಬಳಸೋದ್ರಿಂದ ಶೀತ, ಜ್ವರ, ಕೆಮ್ಮು, ಸೀಸನ್ ಚೇಂಜ್ ಆದಾಗ ನಮಗೆಲ್ಲ ಆಗುತ್ತಲ್ಲ, ಸೊ ಆ ಥರ ಆಗಲ್ಲ. ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳಿದೆ ಆ್ಯಂಡ್ ಇಮ್ಯೂನ್ ಹೆಲ್ತ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಬಿಫೋರ್ ವೆಲ್ನೆಸ್ ಸೆಂಟರ್ ಹೇಳೋದಾದರೆ ಈ ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಅಥವಾ ಯಾವುದಾದ್ರಲ್ಲಿ ಎಷ್ಟೆಷ್ಟು ಕ್ಯಾಲೋರೀಸ್ ಇದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ನಾನು ಆವಾಗಲೇ ತೋರಿಸಿದ ಅಳತೆ ಕಾಫಿ ಅಂದಾಜು 80ರಿಂದ 100-120 ಕ್ಯಾಲೋರಿ ತನಕ ಬಂದೋಗುತ್ತೆ. ಬಿಕಾಸ್ ನಾನು ಕಾಫಿ ಜೊತೆಗೆ ಬಿಸ್ಕೆಟ್ಸ್ ಅಥವಾ ರಸ್ಕನ್ನು ಆ್ಯಡ್ ಮಾಡ್ತಾಯಿದ್ದೆ. ಸೊ ಇದು ಆ್ಯಕ್ಚುಲಿ 300 ml ಗ್ಲಾಸ್ ಇದು. ಸೊ 300 ml ಹಾಟ್ ವಾಟರ್ ಪ್ಲಸ್ 2 scoops ಆಫ್ ಅಫ್ರೆಶ್ ಇದೆ. ಸೊ ಇಷ್ಟು ದೊಡ್ಡ ಕಪ್ಪಲ್ಲಿ ಕುಡಿದ್ರೂ ಬರೀ 4 ಕ್ಯಾಲೋರಿ ನಮ್ಮ ದೇಹಕ್ಕೆ ಹೋಗುತ್ತೆ, ಆ್ಯಂಡ್ ವಿತ್ ಲಾಟ್ಸ್ ಆಫ್ ಹೆಲ್ತ್ ಬೆನಿಫಿಟ್ಸ್. ಸೊ ಇಸ್ಂಟ್ ಇಟ್ ವಂಡರ್ಫುಲ್? ಆ್ಯಂಡ್ ಇದು ಬಂದಾಗಿಂದ ಕಾಫಿ ಅಡಿಕ್ಷನ್ ಕಡಿಮೆ ಆಯಿತು. ಸೊ ಫಾರ್ ಎಕ್ಸಾಂಪಲ್ ನಾನು 2 to 3 times ಕನ್ಸ್ಯೂಮ್ ಮಾಡ್ತಾಯಿದ್ರೆ ಇವಾಗ 1 time ಕುಡಿದ್ರೆ ಕುಡಿತೀನಿ, ಇಲ್ಲಾಂದರೆ ಇಲ್ಲ. ಸೊ ಅಷ್ಟು ಅಡಿಕ್ಷನ್ಸ್ನ ಕಡಿಮೆ ಮಾಡಿದೆ. ಸೊ ಹೋಪ್ಫುಲಿ ದಿಸ್ ವಿಡಿಯೋ ವಿಲ್ ಬಿ ಇನ್ಫಾರ್ಮೇಟಿವ್ ಫಾರ್ ಯು.